ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಗಲ್ ಸ್ಟೆಪ್ಪಲ್ಲಿ ಸಿಂಪಲಾಗಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇನ್ನು ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ದಾರನ ಗಂಟೆ ಹಾಕಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಪಕ್ಕನೇ 2 ಸತಿ ಲಾಕ್ನ ಮಾಡ್ಕೋಬೇಕು, ಸೆಕ್ಯೂರ್ ಆಗಿರುತ್ತೆ. ಆಮೇಲೆ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೋತೀನಿ. ಮತ್ತೊಂದು ಸತಿ ಲಾಕ್ನ ಮಾಡ್ಕೋಬೇಕು. ಮತ್ತೊಂದು ಸತಿ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸಲ ಲಾಕ್ ಅಂದರೆ ಸಿಂಗಲ್ ಕ್ರೋಶಾ, ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕೋಬೇಕು. ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕೋಬೇಕು. ಬೀಡ್ ಅಕ್ಕಪಕ್ಕ 2 ಸಿಂಗಲ್ ಕ್ರೋಶಗಳು ಬರಬೇಕು. ಅಲ್ಲಿಂದ 4 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ಬಟ್ಟೆನೇ ಎಳಿಬಾರ್ದು. ಹಾಗೆ ನೀಡಲ್ನ ಕೂಡ ಎಳೆದು ಸ್ಟಿಚ್ಚನ್ನ ನೀವು ಲಾಕ್ನ ಹಾಕೋಬಾರ್ದು. ಸುಕ್ಕು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ದೊಡ್ಡ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ದೊಡ್ಡ ಇದರಲ್ಲಿ ನೀವು ಕಟ್ಟಿಂಗ್ ಬರೋ ಬೀಡನ್ನ ಯೂಸ್ ಮಾಡ್ಬೋದು, ಅಥವಾ ಬೇರೆ ಥರದ ಬೀಡನ್ನ ಕೂಡ ಯೂಸ್ ಮಾಡ್ಬೋದು. ಬೀಡ್ ಚಾಯ್ಸು ನಿಮ್ಮದಾಗಿರುತ್ತೆ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿಂದ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಿಡಿಸುತ್ತೆ ನೋಡಿ. 4 ಚೈನ್, ಇದು 4 ಚೈನು ಬ್ಯಾಕ್ ಸೈಡಿಂದ ನಾವು ಹಾಕೋದು. ಸೊ ಇದು ನೀವು ಬೀಡ್ ಎಷ್ಟು ಸೈಜ್ ಬರುತ್ತೆ ಸೊ ಅಷ್ಟಕ್ಕೆ ನೀವು ಹಾಕೋಬೇಕಾಗುತ್ತೆ. ದೊಡ್ಡ ಸೈಜ್ ಆದರೆ ಒಂದು ಚೈನ್ ಎಕ್ಸ್ಟ್ರಾ ಬರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನನಗಿಲ್ಲಿ 4 ಚೈನ್ ಬಂತು. ಸೊ 4 ಚೈನ್ನ ಬೀಡ್ ಪಕ್ಕದಲ್ಲಿರೋ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿ ಇಲ್ಲಿ 3ನೇ ಸಿಂಗಲ್ ಕ್ರೋಶೆ, ಫ್ರಂಟ್ ಸೈಡಿಂದ 3ನೇ ಸಿಂಗಲ್ ಕ್ರೋಶೆ, ಬ್ಯಾಕ್ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋತಿದ್ದೀನಿ. ಅರ್ಥ ಆಗ್ತಾಯಿದೆ ಅನ್ಕೋತೀನಿ. ಹಾಗೆ ವಿಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 3 ಚೈನ್ನ ಹಾಕ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾವು 4 ಚೈನ್ ಹಾಕಿರ್ತೀವಲ್ಲ, ಆ 4 ಚೈನಿಗೆ ಅದನ್ನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಪಿಕಾಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಸೂಜಿಗೆ 2 ಸತಿ ದಾರ ಸುತ್ತಿ ಬೀಡ್ ಸುತ್ತ ನಾವು ಹಾಕಿರೋ 4 ಚೈನ್ಗೆ ಹೋಗಿ ದಾರ ತಂದು 2 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ಅಲ್ಲಿಂದ 3 ಚೈನ್, ಕಂಬ ಏನು ಮಾಡ್ಕೊಂಡ್ವಿ ತ್ರಿಬಲ್ ಕ್ರೋಶ, ಆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಸೂಜಿಗೆ 1 ಸತಿ ದಾರ ಸುತ್ತಿ ಬೀಡ್ ಕೆಳಗೆ ಹಾಕಿರೋ 4 ಚೈನ್ಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್, ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ತುಂಬಾ ಈಸಿಯಾಗಿರೋ ಡಿಸೈನ್ ಇದು. ಬಿಗಿನರ್ಸ್ ಕೂಡ ಈಸಿಯಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು 4ನೇ ತ್ರಿಬಲ್ ಕ್ರೋಶ ಕಂಬ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಪಿಕಾಟ್ ಆಯಿತು ನೋಡಿ. 4 ತ್ರಿಬಲ್ ಕ್ರೋಶ ಕಂಬ ಹಾಕಿ ಪಿಕಾಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಯಾವ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ನೋ ಅದೇ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡು ಸೂಜಿಗೆ ಡೈರೆಕ್ಟಾಗಿ 2 ಸತಿ ದಾರಾನ ಸುತ್ತಿ, ಇಲ್ಲಿ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ಸೂಜಿಗೆ 2 ಸತಿ ದಾರಾನ ಸುತ್ತಿ
4 ಚೈನ್ ಗ್ಯಾಪ್ ಒಳಗೆ ಹೋಗಿ 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ಸೂಜಿಗೆ ಒಂದು ಸತಿ ದಾರನ 2 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರ ಒಂದು ಮಾಡಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಟ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು, ಪಿಕಾಟ್ನ ಮಾಡ್ಕೋಬೇಕು. 3ನೇ ಪಿಕಾಟ್ನ ಕೂಡ ಮಾಡ್ಕೋತೀನಿ. ನೋಡಿ ಇಲ್ಲಿ 3 ಹಾಕಿದ್ದೀನಿ. 4ನೇ ಕಂಬನಲ್ಲಿ ಬೀಡ್ ಲಾಕ್ ಮಾಡಿರ್ತೀವಲ್ಲ, ಸೊ ಅಲ್ಲಿಗೆ ಮಾಡ್ಕೋತೀನಿ. 4ನೇ ಕಂಬನ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಇದು ಯಾಕೆ ಅಂದರೆ ನಾವು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನಾವು 4 ಚೈನ್ ಹಾಕಿ ಅಲ್ಲಿ ಲಾಕ್ನ ಮಾಡ್ಕೊಂಡಿರ್ತೀವಿ. 4 ಚೈನ್ ಹಾಕಿ ಅದಕ್ಕೆ ಪಿಕಾಟ್ನ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ನಾವು ಕಂಬಕ್ಕೆ ಮಾಡಿಕೊಂಡ್ರೆ ಅದು ಒಂದು ಸೈಡಿಗೆ ಬಿದ್ದುಕೊಂಡಾಗೆ ಅನಿಸುತ್ತೆ. ಸೊ ನೋಡಿ ಇಲ್ಲಿ ಯು ಶೇಪಲ್ಲಿ ನೀಟಾಗಿ ಬಂದಿದೆ. ಸೊ ಈ ರೀತಿ ಬರಬೇಕು ಅಂದರೆ ಬೀಡ್ ಪಕ್ಕದಲ್ಲಿರೋದಕ್ಕೆ ಕೂಡ ಒಂದು ಕಂಬನ ಮಾಡಿದರೆ ನೀಟ್ ಫಿನಿಶಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ನೋಡ್ಬೋದು ಇಲ್ಲಿ ನೀಟಾಗಿ ಬಂದಿದೆ. ಇಲ್ಲಿ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೂಡ ಇಲ್ಲಿ 2 ಚೈನ್ಗಳಿರುತ್ತಲ್ವ, ಸಿಂಗಲ್ ಕ್ರೋಶೆಗಳು. ಸೊ ಇಲ್ಲಿ ಕೂಡ ನಾವಿಲ್ಲಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 1 2 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ, 3 ಸಲ ಸಿಂಗಲ್ ಕ್ರೋಶ ಹಾಕಿದೆ ನೋಡಿ. ಈಗ ಬೀಡ್ ಆರ್ಚಿನ ಅಕ್ಕಪಕ್ಕ ನಾವು ಸೇಮ್ ಒಂದೇ ರೀತಿ ಬರಬೇಕು. ಒಂದು ಕಡೆ ಸಿಂಗಲ್ ಕ್ರೋಶೆಗಳನ್ನ ಒಂದು ಕಮ್ಮಿ ಮಾಡಿದರೂ ಅದು ನೀಟಾಗಿ ಬರಲ್ಲ. ಸೊ ನೋಡ್ಕೊಂಡು ಮಾಡಿ. ಅಲ್ಲಿಂದ ನಾನು ನೆಕ್ಸ್ಟ್ 4 ಚೈನ್ನ ಹಾಕೋತೀನಿ. 4 ಚೈನ್ನ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡ ನಂತರ ಸ್ವಲ್ಪ ದಾರನ ಮೇಲೆತ್ತಿ ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾಯಿದ್ದೀನಿ. ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಬೇಕಾದ್ರೆ ನೀವು ಬೀಡ್ ಸೈಜ್ ಎಷ್ಟಿದೆ ಅಷ್ಟಕ್ಕೆ ನೀವು ಲಾಕ್ನ ಮಾಡ್ಕೋಬೇಕು. ಹಿಂದೆ ಮುಂದೆ ಜರುಗಿಸ್ಕೋಬಾರ್ದು. ಅಲ್ಲಿಂದ 4 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿ ಅಲ್ಲಿ ಲಾಕ್ ಕಾಣಿಸ್ತಲ್ಲ, ಬೀಡ್ ಲಾಕ್ ಮಾಡೋ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ಅಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದರ ಮೊದಲೇ ಬ್ಯಾಕ್ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 1 2 3 ಚೈನ್ನ ಹಾಕ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಏನು 4 ಚೈನ್ ಹಾಕ್ಕೊಂಡಿರ್ತೀವಿ, ಸೊ ಆ 4 ಚೈನ್ ಮೇಲೆ ಪಿಕಾಟ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಸೂಜಿಗೆ 2 ಸತಿ ದಾರ ಸುತ್ತಿ ಬೀಡ್ ಸುತ್ತ ನಾವು ಹಾಕಿರೋ 4 ಚೈನ್ಗೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 3 ಚೈನ್ ಹಾಕಿ ಆ ಕಂಬಕ್ಕೆ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ತೀವಲ್ಲ ಆ ಕಂಬಕ್ಕೆ ನಾವು ಪಿಕಾಟ್ನ ಮಾಡ್ಕೋಬೇಕು. 2 ಸತಿ ಸೂಜಿಗೆ ದಾರನ ಸುತ್ತಿ ನೀಡಲ್ಗೆ 2 ಸತಿ ದಾರನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು.
ಮತ್ತೆರಡು ದಾರ ಒಂದು ಮಾಡ್ಕೋಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಕಂಬ ಮಾಡ್ತೀವಲ್ಲ, ಸೊ ಆ ಕಂಬಕ್ಕೆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. 4 ಪಿಕಾಟ್ ಕಂಬ ಆ್ಯಂಡ್ ಪಿಕಾಟ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬೇಡ, ಡೈರೆಕ್ಟಾಗಿ ಸೂಜಿಗೆ 2 ಸತಿ ದಾರನ ಸುತ್ತಿ 4 ಚೈನ್ ಗ್ಯಾಪ್ಗೆ ಹೋಗಿ ಗ್ಯಾಪಿಂದ ದಾರನ ತಂದು ಟ್ರಿಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ ಹಾಕ್ಕೋಬೇಕು. ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇಲ್ಲಿ ಕೊನೆ ಒಂದು ಪಿಕಾಟ್ನ ಕಂಬ ಮಾಡಬೇಕು ನೋಡಿ. 3 ಕಂಬ ಆಗಿದೆ. ಸೂಜಿ ಮೇಲೆ 2 ಸತಿ ದಾರನ ಸುತ್ತಿ ಇಲ್ಲಿ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಲ್ವ. ಸೊ ಇಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, ಆ ಕಂಬ ಹಾಕಿರ್ತೀವಲ್ಲ ಆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು. ಕಂಬ ಆದ್ಮೇಲೆ ಪಿಕಾಟ್ ಆದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. 6 ಜನ ಲಾಕ್ ಮಾಡಿದ ನಂತರ 2 ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಮಿಡ್ಲಲ್ಲಿ ಬೀಡು ಅದು ಹಾಕಿರ್ತೀವಲ್ಲ 4 ಪಿಕಾಟ್ ಮಾಡಿದ್ರೆ ಆ ಬೀಡು ಒಂದು ಮಿಡ್ಲ್ಗೆ ಬಂದಿರುತ್ತೆ. ಸೊ ಡಿಸೈನು ನೀಟಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಕುಚ್ಚು ಬೇಕು ಅನ್ನೋರಿಗೆ ಈ ಮಿಡ್ಲಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಏನು ಹಾಕಿದ್ದೀನೋ, ಸೊ ಇಲ್ಲಿ ನೀವು 4 ಚೈನ್ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ವಿತೌಟು ಕುಚ್ಚನ್ನ ಡಿಸೈನ್ನ ಮಾಡಿದ್ದೀನಿ. ಫೋಲ್ಡ್ ಆಗೋಲ್ಲ ಫ್ರೆಂಡ್ಸ್, ನೀಟಾಗಿ ನಿಲ್ಲುತ್ತೆ. ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿಯ ಡಿಸೈನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈ ಡಿಸೈನ್ಗೆ 300ಇಂದ 400 ತನಕ ಚಾರ್ಜ್ ಮಾಡಿ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.